ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಕತೆಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಒಲ್ಲದ ಬಂದ ಸಂಚಿಕೆ 3. ಉತ್ಕರ್ಷ್ ಫ್ಯಾಮಿಲಿ ಎಲ್ಲರೂ ದಿವ್ಯಾನ ಒಪ್ಪಿಕೊಂಡು ಅಲ್ಲಿಂದ ಹೊರಟರು. ದಿವ್ಯಾ ಅಂತೂ ಖುಷಿಗೆ ಕುಣಿದು ಬಿಟ್ಲು. ಜಲಜಾಕ್ಷಿ ಕೂಡ ಒಳ್ಳೆ ಶ್ರೀಮಂತ ಸಂಬಂಧ, ಚೆನ್ನಾಗಿ ದುಡ್ಡು ಇದೆ ಅನ್ನೋ ಕಾರಣಕ್ಕೆ ಒಪ್ಪಿದ್ರು. ಅಮ್ಮ, ನಂಗಂತೂ ತುಂಬ ಖುಷಿ ಆಗ್ತಿದೆ. ಹುಡುಗ ಸಖತ್ತಾಗಿ ಇದ್ದಾನೆ. ಆಮೇಲೆ ಸಿಟಿಯಲ್ಲಿ ದೊಡ್ಡ ಲಾಯರ್. ಇನ್ನು ಮನೆ ಅಂತೂ ನೋಡೋದೇ ಬೇಡ. ಇವರೇ ಹೀಗಿದ್ದಾರೆ, ಒಳ್ಳೆ ಅರಮನೆ ಥರ ಇರುತ್ತೆ ಬಿಡು ಅಂದ್ಲು ದಿವ್ಯಾ. ಹೂ ಕಣೆ, ಒಳ್ಳೆ ಸಂಬಂಧ. ಮದುವೆ ಆಗಿದ ತಕ್ಷಣ ಆ ಮನೆ ಯಜಮಾನಿ ನೀನೇ ಕಣೆ ಅಂದರು. ಅದಕ್ಕೆ ದಿವ್ಯಾ, ಹ್ಞೂ ಅಮ್ಮ, ನೀನು ಹೇಳಿದ್ದು ನಿಜ ಅಂತ ಹೇಳಿದ್ಲು. ತಾಯಿ ಮಗಳ ಖುಷಿಗೆ ಪಾರವೇ ಇಲ್ಲ ಬಿಡಿ. ಎಲ್ಲರೂ ಹೋದ್ಮೇಲೆ ಮನೆಗೆ ಬಂದ್ಲು ಉತ್ತರ. ಅವಳು ಬಂದಿದ್ದನ್ನು ನೋಡಿ ಜಲಜಾಕ್ಷಿ, ಹೇ ಉತ್ತರ, ದಿವ್ಯಾ ಮದುವೆ ಮುಂದಿನ ವಾರನೇ. ಮನೇಲಿ ಕೆಲಸ ಮಾಡಿಕೊಂಡು ಇರಬೇಕು ನೀನು. ಸಿಟಿಯಲ್ಲಿ ಮದುವೆ, ನೀನು ಬರಬೇಡ, ಇಲ್ಲೇ ಇರು ಅಂದರು. ಅದಕ್ಕೆ ದಿವ್ಯಾ, ಅಮ್ಮ ಬರಲಿ ಬಿಡು, ಎಲ್ಲಾದರೂ ಒಂತವ ಬಿದ್ದಿರಲಿ. ನನ್ನ ಮದುವೆನ ನೋಡಿ ಕಣ್ ತುಂಬಿಕೊಂಡ್ಲಿ. ಇವಳಿಗಂತೂ ಆ ಅದೃಷ್ಟ ಇಲ್ಲ ಅಂತ ನಕ್ಕಿದ್ಲು. ದಿವ್ಯಾ ಮಾತಿಗೆ ಉತ್ತರ ಕಣ್ಣು ತುಂಬಿಕೊಂಡ್ಲು. ನೋಡೆ, ಬಂದರೆ ಒಂದು ಮೂಲೆಯಲ್ಲಿ ಇರಬೇಕು. ಜಾಸ್ತಿ ಓಡಾಡೋದು ಎಲ್ಲ ಮಾಡೋ ಹಾಗಿಲ್ಲ. ಕೆಲಸ ಮಾಡಿಕೊಂಡು ಇರಬೇಕು, ಗೊತ್ತಾಯ್ತಾ ಅಂದರು. ಉತ್ತರ ಸರಿ ಚಿಕ್ಕಮ್ಮ ಅಂತ ತಲೆ ಆಡಿಸಿದ್ಲು. 2 ದಿನದ ನಂತರ ಇಬ್ಬರು ಫ್ಯಾಮಿಲಿ ಸೇರಿಕೊಂಡು ಬಟ್ಟೆ ಶಾಪಿಂಗ್, ಒಡವೆ ಎಲ್ಲ ತಗೊಂಡ್ರು. ಆದರೆ ಉತ್ಕರ್ಷ್ ಮಾತ್ರ ಬರಲಿಲ್ಲ. ಯಾಕೆ ಅಂದರೆ ಅವನಿಗೆ ಕೆಲಸ ಅಂದ್ರೇ ಇಂಪಾರ್ಟೆಂಟ್. ದಿವ್ಯಾಗೆ ಉತ್ಕರ್ಷ್ ನಂಬರ್ ಸಿಕ್ಕಿತು. ಫೋನ್ ಮಾಡೋಣ ಅಂದರೆ ಅವಳಿಗೆ ಭಯ. ಉತ್ಕರ್ಷ್ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಮನೇಲಿ ಆಗಲೇ ಮದುವೆ ವಾತಾವರಣ ತುಂಬಿತ್ತು. ಮನೆಗೆ ಪೇಂಟ್ ಹಾಗೂ ಅನೇಕ ವಸ್ತುಗಳು ಹೊಸದು ಕೊಂಡುಕೊಂಡ್ರು. ದಿ ಗ್ರೇಟ್ ಲಾಯರ್ ಉತ್ಕರ್ಷ್ ಮದುವೆ ಅಂದರೆ ಕೇಳಬೇಕೇ? ಎಲ್ಲ ನ್ಯೂಸಲ್ಲೂ ಇದೇ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಪ್ರತಿಯೊಂದು ಅಪ್ಡೇಟ್ ಕೊಡ್ತಿದ್ರು ಮೀಡಿಯಾ ಅವರು. ಉತ್ಕರ್ಷ್ ಮದುವೆಗೆ ಅಂತ ರಜಾ ಹಾಕಿದ್ದ. ಮನೆಗೆ ಮದುವೆ ಚಪ್ಪರ, ಅರಿಶಿನ ಶಾಸ್ತ್ರ, ಹೆಂಗಳೆಯರಿಗೆ ಬಳೆಗಳು, ಹಾಡು, ನೃತ್ಯ ಎಲ್ಲ ಜೋರಾಗಿ ನಡೀತಿತ್ತು. ಉತ್ಕರ್ಷ್ ಮುಖದಲ್ಲಿ ಆಗಲೇ ಮದುವೆ ಗಂಡಿನ ಲಕ್ಷಣ ಬಂದಿತ್ತು. ಮನೆ ತುಂಬ ನೆಂಟರು ತುಂಬಿದ್ರು. ಒಟ್ನಲ್ಲಿ ಉತ್ಕರ್ಷ್ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಈ ಕಡೆ ಜಲಜಾಕ್ಷಿ ಕೂಡ ದಿವ್ಯಾಗೆ ಅರಿಶಿನ ಶಾಸ್ತ್ರ, ಚಪ್ಪರ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಮಾಡಿಸ್ತಿದ್ರು. ಊರು ಜನರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ರು, ಶ್ರೀಮಂತ ಸಂಬಂಧ ಅಂತ. ಉತ್ತರ ಅಂತೂ ಕೆಲಸ ಮಾಡುತ್ತಾ ಇದ್ದಳು. ಅವಳಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಮದುವೆಯ ದಿನ. ಉತ್ಕರ್ಷ್ ವೆಡ್ಸ್ ದಿವ್ಯಾ. ಅದು ದೊಡ್ಡ ಮದುವೆ ಮಂಟಪ. ಸ್ವರ್ಗನೇ ಧರೆಗೆ ಇಳಿದು ಬಂದಿದ್ದೆ ಅನ್ನೋ ರೀತಿ ಇತ್ತು ಡೆಕೋರೇಷನ್. ಸಾವಿರಾರು ಜನರು, ಉತ್ಕರ್ಷ್ ಫ್ರೆಂಡ್ಸ್, ಲಾಯರ್ಸ್, ಅವನ ಜಡ್ಜ್ಗಳು, ರಾಜಕಾರಣಿ ವ್ಯಕ್ತಿಗಳು, ಹೀಗೆ ಅನೇಕರು ಮದುವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ನಮ್ಮ ಮದುವೆ ಗಂಡನ್ನ ವರ್ಣಿಸೋದೇ ಬೇಡ ಬಿಡಿ. ಅಷ್ಟು ಅಂದವಾಗಿ ಒಳ್ಳೆ ಹೀರೋ ಥರ ಕಾಣಿಸ್ತಿದ್ದ. ಪಂಚೆ, ಶಲ್ಯ, ತಲೆ ಮೇಲೆ ಪೇಟ ಹಾಕೊಂಡು ಪುರೋಹಿತರು ಹೇಳುತ್ತಿದ್ದ ಮಂತ್ರವನ್ನು ಹೇಳುತ್ತಿದ್ದ. ತಾಯಿ ಗೋಪಿಕಾ ಅವರು ಅಂತೂ ಮಗನ ಮದುವೆಯಲ್ಲಿ ಚಂದವಾಗಿ ರೆಡಿಯಾಗಿ ಎಲ್ಲರನ್ನೂ ಸ್ವಾಗತಿಸ್ತಿದ್ರು. ಅಲ್ಲಿ ಸುಮಾರು ಜನ ಮೀಡಿಯಾ ಅವರು ಕೂಡ ಬಂದಿದ್ರು. ಇನ್ನು ದಿವ್ಯಾ ಕೂಡ ಮೇಕಪ್ ಅವರ ಕೈಯಲ್ಲಿ ರೆಡಿಯಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಉತ್ತರ ತುಂಬ ಸಿಂಪಲ್ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ಲು ಅಷ್ಟೆ.
ದಿವ್ಯಾ ಸ್ನೇಹಿತರು ಎಲ್ಲ ಬಂದಿದ್ರು. ದಿವ್ಯಾ ಅಂತೂ ಯಾವಾಗ ಮದುವೆ ಆಗಿ ನಾನು ಉತ್ಕರ್ಷ್ ಹೆಂಡತಿ ಆಗ್ತೀನೋ ಅಂತ ಕಾಯ್ತಿದ್ಲು. ಆ ಸಮಯ ಕೂಡ ಬಂದೇ ಬಿಡ್ತು. ಪುರೋಹಿತರು ವಧೂನ ಕರ್ಕೊಂಡು ಬನ್ನಿ ಅಂದಾಗ ಜಲಜಾಕ್ಷಿ ಹಾಗೂ 4 ಹೆಂಗಸರು ಹೋದರು. ಹುಡುಗಿ ರೂಮಿಗೆ ಹೋಗಿ ನೋಡಿದ್ರೆ ದಿವ್ಯಾ ಕಾಣಿಸ್ತಾ ಇಲ್ಲ. ವಾಶ್ರೂಮ್ ಎಲ್ಲ ಕಡೆ ನೋಡಿದ್ರು, ಆದರೆ ದಿವ್ಯಾ ಮಾತ್ರ ಅಲ್ಲಿ ಇರಲಿಲ್ಲ. ಜಲಜಾಕ್ಷಿಗೆ ಅಂತೂ ಗಾಬರಿ ಆಗೋಯ್ತು. ತಲೆ ಸುತ್ತಿ ಬೀಳೋ ಥರ ಆಗಿತ್ತು ಅವರ ಪರಿಸ್ಥಿತಿ. ಅಯ್ಯೋ ದೇವ್ರೇ, ದಿವ್ಯಾ ಎಲ್ಲೇ ಇದೆಯಾ ಅಂತ ಎಲ್ಲ ಕಡೆ ಹುಡುಕಾಡಿದ್ರು, ಆದರೆ ದಿವ್ಯಾ ಎಲ್ಲೂ ಸಿಗಲಿಲ್ಲ. ಪುರೋಹಿತರು ಮತ್ತೊಮ್ಮೆ ಅಮ್ಮ, ಮುಹೂರ್ತ ಮೀರ್ತಿದೆ, ಬೇಗ ಕರ್ಕೊಂಡು ಬನ್ನಿ ಅಂದರು. ಇನ್ನು ದಿವ್ಯಾ ಬರದೆ ಕಾರಣ ಗೋಪಿಕಾ ಅವರು ಹಿಂದೆನೇ ಹೋದರು. ಜಲಜಾಕ್ಷಿ ಅಳುತ್ತಾ ಅದು ಗೋಪಿಕಾ ಅವರೇ, ದಿವ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಜಲಜಾಕ್ಷಿ ಮಾತು ಕೇಳಿ ಗೋಪಿಕಾ ಅವರಿಗೆ ಎದೆ ಒಡೆದ ಅನುಭವ. ಮದುವೆ ಪೂರ್ತಿ ಗದ್ದಲ ಶುರು ಆಯಿತು. ಉತ್ಕರ್ಷ್ಗೆ ಏನೂ ಗೊತ್ತಾಗಲಿಲ್ಲ. ಗೋಪಿಕಾ ಅವರು ಜಲಜಾಕ್ಷಿ ಹತ್ರ, ಏನು ಹೀಗೆ ಹೇಳ್ತಿದ್ದೀರಾ? ನನ್ನ ಮಗ ಅಲ್ಲಿ ಹಸೆಮಣೆ ಮೇಲೆ ಕೂತಿದ್ದಾನೆ, ಇಂಥ ಟೈಮಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಏನು ಅರ್ಥ ಹೇಳಿ ಅಂತ ಕೋಪದಿಂದ ಸಿಡಿದೆದ್ರು. ಮದುವೆಯಲ್ಲಿ ಒಬ್ಬ ಇವರ ಮಾತು ಕೇಳಿಸಿಕೊಂಡು, ಅಯ್ಯಯ್ಯೋ, ಮದುವೆ ಹುಡುಗಿ ಕಾಣಿಸ್ತಾ ಇಲ್ಲ, ಓಡೋಗಿ ಬಿಟ್ಟವಳೆ ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಹೇಳಿದ. ಉತ್ಕರ್ಷ್ ಶಾಕ್ ಆಗಿ ಎದ್ದು ತನ್ನ ಅಮ್ಮನ ಹತ್ರ ನಡೆದ. ಮೀಡಿಯಾ ಅವರಿಗಂತೂ ಉತ್ಕರ್ಷ್ ಮದುವೆ ಒಳ್ಳೆ ಆಹಾರ ಆಗಿತ್ತು. ಮಮ್ಮ, ಏನು ನಡೀತಿದೆ ಇಲ್ಲಿ, ಎಲ್ಲಿ ದಿವ್ಯಾ ಅಂತ ಕೇಳಿದ. ಮಗನ ಮಾತಿಗೆ ಗೋಪಿಕಾ ಅವರು ಅಳುತ್ತಾ, ಮಗ್ನೆ, ದಯವಿಟ್ಟು ನನ್ನ ಕ್ಷಮಿಸು, ಆ ದಿವ್ಯಾ ಮದುವೆ ಮಂಟಪದಿಂದ ಓಡೋಗಿ ಬಿಟ್ಟವಳೆ ಅಂತ ಹೇಳಿದ್ರು. ವಿಷಯ ಕೇಳಿ ಉತ್ಕರ್ಷ್ ಹಾಗೂ ಶ್ರೀನಾಥ್ ಶಾಕ್ ಆದರು. ಇಲ್ಲ ಇಲ್ಲ, ಇಲ್ಲೇನೋ ನಡೆದಿದೆ, ನನ್ನ ಮಗಳು ಆ ಥರ ಮಾಡಿಲ್ಲ, ಅವಳಿಗೆ ಈ ಮದುವೆ ತುಂಬ ಇಷ್ಟ ಇತ್ತು, ದಿವ್ಯಾ ಹೀಗೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಕಣ್ಣೀರು ಹಾಕುತ್ತಾ ಹೇಳಿದ್ರು ಜಲಜಾಕ್ಷಿ. ಉತ್ಕರ್ಷ್ ತನ್ನ ಅಪ್ಪನಿಗೆ, ಡ್ಯಾಡ್, ಮೀಡಿಯಾ ಎಲ್ಲರನ್ನೂ ಇಲ್ಲಿಂದ ಕಳಿಸಿಬಿಡು, ಯಾರೂ ಇರಬಾರ್ದು ಅಂತ ಹೇಳಿದ. ಮಗನ ಮಾತಿಗೆ ಶ್ರೀನಾಥ್, ಏನೋ ಹೇಳ್ತಿದ್ಯಾ, ಅವರಿಗೆ ಬೇಕಾಗಿರೋದೇ ಇದು, ಹೋಗ್ರಿ ಅಂದರೆ ಹೋಗ್ಬಿಡ್ತಾರಾ, ಮೊದಲು ದಿವ್ಯಾ ಏನಾದ್ಲು ಅಂತ ನೋಡಿ ಅಂದರು. ಉತ್ಕರ್ಷ್ಗೆ ಅವಮಾನ ಆದಂಗೆ ಆಯಿತು. ಜಲಜಾಕ್ಷಿ ಅಳುತ್ತಾ, ಇಲ್ಲ, ನನ್ನ ಮಗಳಿಗೆ ಏನೋ ತೊಂದರೆ ಆಗಿದೆ ಅನಿಸುತ್ತೆ, ಅವಳಿಗೆ ಈ ಮದುವೆ ತುಂಬ ಇಷ್ಟ ಅಂತ ಮತ್ತೊಮ್ಮೆ ಹೇಳಿದರು. ಉತ್ಕರ್ಷ್ ಕೋಪದಿಂದ, ಮದುವೆ ಇಷ್ಟ ಇಲ್ಲ ಅಂತ ಮೊದಲೇ ಹೇಳಿ ಸಾಯಬೇಕಿತ್ತು, ಯಾಕೆ ಹೀಗೆ ಮಾಡಿದ್ರ ಅಂತ ಕೇಳಿದ. ಜಲಜಾಕ್ಷಿ ಅವನ ಕೋಪಕ್ಕೆ ಹೆದರಿಬಿಟ್ರು. ಎಲ್ಲರೂ ಹೊರಗೆ ಬಂದರು. ಮೀಡಿಯಾ ಅವರಿಗೆ ಸುಲಭವಾಗಿ ಆಹಾರ ಆಗಿದ್ದ ಉತ್ಕರ್ಷ್. ಜಲಜಾಕ್ಷಿ ಅಳುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ರು. ಅಲ್ಲೇ ಇದ್ದ ಒಬ್ಬರು ಆಂಟಿ, ಏನ್ರಿ ಜಲಜಾಕ್ಷಿ, ಎಲ್ಲಿ ದಿವ್ಯಾ, ಹೋಗ್ಲಿ ಉತ್ತರ ಜೊತೆ ಆದರೂ ಮದುವೆ ಮಾಡಿಸಿ ಅಂದರು. ಜಲಜಾಕ್ಷಿ ಅವರ ಮಾತು ಕೇಳಿ ಶಾಕ್ ಆದರು. ಗೋಪಿಕಾ ಅವರಿಗೆ ಏನು ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಾ ನೀವು, ಉತ್ತರ ಯಾರು ಅಂತ ಕೇಳಿದ್ರು. ಅಯ್ಯೋ, ನಿಮಗೆ ವಿಷಯ ಗೊತ್ತಿಲ್ವಾ, ಉತ್ತರ ದೊಡ್ಡ ಮಗಳು, ದಿವ್ಯಾ ಚಿಕ್ಕೋಳು. ಉತ್ತರ ಚಿಕ್ಕ ವಯಸ್ಸು ಇದ್ದಾಗ ತೀರಿ ಹೋದ್ರು. ಆವಾಗ ಉತ್ತರ ಅವರು ಅಪ್ಪ ಈ ಜಲಜಾಕ್ಷಿನ ಮದುವೆ ಆದರು. ಆಮೇಲೆ ಹುಟ್ಟಿದ್ದೆ ದಿವ್ಯಾ. ಇವರಿಗೆ ಉತ್ತರ ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ನಿಮ್ಮ ಹತ್ರ ಒಬ್ಳೆ ಮಗಳು ಅಂತ ಸುಳ್ಳು ಹೇಳಿದ್ದಾರೆ, ಬೇಕಿದ್ರೆ ಕೇಳಿ ನೋಡಿ ಅಂದರು. ಉತ್ಕರ್ಷ್ ಅವರ ಮಾತಿಂದ ಶಾಕ್ ಆದನು. ಗೋಪಿಕಾ ಅವರಿಗಂತೂ ಕೋಪ ನೆತ್ತಿಗೆ ಏರಿತು. ಛೀ, ನಾಚಿಕೆ ಆಗಲ್ವಾ ನಿಮಗೆ, ಇನ್ನು ಎಷ್ಟು ಸುಳ್ಳು ಹೇಳಿದ್ದೀರಾ ನಮಗೆ, ಏನಿದೆಲ್ಲ ಅಂತ ಕೇಳಿದರು. ಅದಕ್ಕೆ ಜಲಜಾಕ್ಷಿ, ಹೌದು ನಿಜಾನೇ, ನನಗೆ ನನ್ನ ಮಗಳು ಖುಷಿ ಮುಖ್ಯ,
ಆ ಉತ್ತರನ ಮದುವೆ ಮಾಡಿಕೊಂಡ್ರೆ ಹಾಳಾಗಿ ಹೋಗ್ತೀರಾ. ಅವಳ ಕಾಲ್ಗುಣ ಸರಿ ಇಲ್ಲ, ಅದಕ್ಕೆ ನಾವು ಅವಳನ್ನು ದೂರ ಇಟ್ಟಿದ್ದೀವಿ ಅಂದರು. ಉತ್ಕರ್ಷ್ ಕೋಪದಿಂದ ರೂಮಿಗೆ ಹೋದನು. ಮೀಡಿಯಾವರು ಕೂಡ ಉತ್ಕರ್ಷ್ ಮದುವೆ ನಿಂತು ಹೋಯಿತು ಅಂತ ಎಲ್ಲ ಕಡೆ ಹಾಕಿಬಿಟ್ರು. ಮನೆಯಲ್ಲಿ ಟಿವಿಯಲ್ಲಿ ಈ ಸುದ್ದಿ ಕೇಳಿ MLA ಭೈರಪ್ಪ ಖುಷಿಯಾಗಿ ನಗುತ್ತಾ ಇದ್ದ. ವಾವ್ ವಾವ್, ಇದು ನಂಗೆ ಬೇಕಾಗಿರೋದು. ಹೇ ಉತ್ಕರ್ಷ್, ನನ್ನ ಮಗ ನನ್ನ ಜೊತೆ ಇಲ್ಲದೇ ಇರೋ ಥರ ಮಾಡಿಬಿಟ್ಟೆ ಅಲ್ವಾ. ಈ ಅವಮಾನನ ಅದೆಂಗೆ ಸಹಿಸ್ಕೋತೀಯ ಅಂತ ನಾನು ನೋಡ್ತೀನಿ ಅಂತ ನಗುತ್ತಿದ್ದ. ಆಗ ಭೈರಪ್ಪಗೆ ಕಾಲ್ ಬಂದಿತ್ತು. ಅಣ್ಣ, ಈ ಹುಡುಗಿ ತುಂಬ ಹಠ ಮಾಡ್ತಿದ್ದಾಳೆ, ಏನು ಮಾಡೋಣ ಅಂತ ಒಬ್ಬ ದೊಡ್ಡ ರೌಡಿ ಕೇಳಿದ. ಅದಕ್ಕೆ ಭೈರಪ್ಪ, ಲೋ, ಅವಳನ್ನ ನಾನು ಬಿಡು ಅನ್ನೋವರೆಗೂ ಬಿಡಬೇಡ. ಆಟ ಇವಾಗ ಮಜಾ ಬರ್ತಿದೆ ಅಂತ ಜೋರಾಗಿ ನಕ್ಕಿದ. ಉತ್ಕರ್ಷ್, ಇನ್ನ ನಿಂಗೆ ಅವಮಾನ ಆಗಬೇಕು. ನನ್ನ ಮರ್ಯಾದೆ ಕಳೆದೆ ಅಲ್ವಾ. ಇವಾಗ ನಿನ್ನ ಸರದಿ. ನಿನ್ನ ಪ್ರೀತಿಯ ದಿವ್ಯ ನನ್ನ ವಶದಲ್ಲಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಕೋಪದಿಂದ ಹಲ್ಲು ಕಡಿದ. ಮದುವೆ ಮಂಟಪದಲ್ಲಿ ಸ್ವಲ್ಪ ಜನ ಖಾಲಿಯಾಗುತ್ತಾ ಇದ್ರು. ಉತ್ತರಾಗೆ ದಿವ್ಯ ಕಾಣಿಸ್ತಾ ಇಲ್ಲ ಗೊತ್ತಾಗಿ ಭಯ ಬಿದ್ಲು. ಅವಳು ಹೆದರುತ್ತಾ ಭಯದಿಂದ ದೂರ ನಿಂತಿದ್ಲು. ಶ್ರೀನಾಥ್ ಏನೋ ಯೋಚಿಸಿ ಗೋಪಿಕಾ ಅವರು ಹತ್ರ ಹೋದ್ರು. ಗೋಪಿಕಾ, ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನೀನು ಒಪ್ಕೋತೀಯೋ ಬಿಡ್ತೀಯೋ, ನಂಗಿದೇ ಸರಿ ಅನ್ನಿಸ್ತಿದೆ ಅಂದರು. ಶ್ರೀನಾಥ್ ಮಾತಿಗೆ ಗೋಪಿಕಾ ಅವರು, ಏನ್ರಿ ಹೇಳ್ತಿದ್ದೀರಾ, ಏನು ಯೋಚನೆ ಮಾಡಿದ್ದೀರಾ ಅಂದರು. ಅವರು ಹೇಳಿದ ಹಾಗೆ ನಮ್ಮ ಉತ್ಕರ್ಷ್ಗೆ ಇವ್ರ ದೊಡ್ಡ ಮಗಳು ಉತ್ತರ ಜೊತೆ ಮದುವೆ ಮಾಡೋಣ ಅಂದರು. ಅವರ ಮಾತಿಗೆ ದೂರದಲ್ಲಿದ್ದ ಉತ್ತರ ಶಾಕ್ ಆದ್ಲು. ಗಂಡನ ಮಾತಿಗೆ ಗೋಪಿಕಾ, ರೀ, ಏನು ಹೇಳ್ತಿದ್ದೀರಾ, ಹುಡುಗಿ ಯಾರು ಅಂತಾನೆ ನೋಡಿಲ್ಲ, ಇಲ್ಲಿ ಇದ್ದಾಳೋ ಇಲ್ವೋ, ಅದು ಬೇರೆ ಉತ್ಕರ್ಷ್ಗೆ ದಿವ್ಯ ಇಷ್ಟ ಆಗಿರೋದು. ಇವಾಗ ಹುಡುಗಿ ಚೇಂಜ್ ಆದರೆ ಅದನ್ನು ಹೇಗೆ ಸಹಿಸ್ಕೋತಾನೆ ಅಂದರು. ಜಲಜಾಕ್ಷಿ ಅಂತೂ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ ಅಂತ ಕೋಪದಿಂದ ಕೈ ಹಿಸುಕಿಕೊಂಡ್ರು. ಶ್ರೀನಾಥ್ ಹೆಂಡತಿಯ ಮಾತಿಗೆ, ನಂಗೊತ್ತು ಗೋಪಿ, ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ. ಅದೆಲ್ಲ ನಂಬೇಡ, ಮೊದಲು ಮದುವೆ ಮಾಡಿ ಮುಗಿಸೋಣ, ಆಮೇಲೆ ಇವ್ರ ಮಗಳು ದಿವ್ಯ ಎಲ್ಲಿ ಅಂತ ನೋಡೋಣ. ಇವಾಗ ನಮ್ಮ ಹತ್ರ ಸಮಯ ಇಲ್ಲ ಗೋಪಿ, ಹೋಗ್ತಿರೋ ಮರ್ಯಾದೆನ ಉಳಿಸ್ಕೋಬೇಕು. ಉತ್ಕರ್ಷ್ ವಿಷಯ ಎಲ್ರ ಬಾಯಿಗೆ ಆಹಾರ ಆಗೋದು ನಂಗಿಷ್ಟ ಇಲ್ಲ, ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಗೋಪಿಕಾ ಅವರಿಗೂ ಗಂಡನ ಮಾತು ಸರಿ ಅನ್ನಿಸಿತು. ಸರಿ ರೀ, ಆಯಿತು, ಆದರೆ ಆ ಹುಡುಗಿ ಇಲ್ಲಿ ಇಲ್ವಲ್ಲ ಅಂದರು. ಅದಕ್ಕೆ ಆ ಹೆಂಗಸು, ಉತ್ತರ ಇಲ್ಲೇ ಇದ್ದಾಳೆ ಅಂತ ದೂರದಲ್ಲಿ ಇದ್ದ ಉತ್ತರನ ಎಲ್ಲರ ಮುಂದೆ ತಂದು ನಿಲ್ಲಿಸಿದ್ರು. ಉತ್ತರ ಅಂತೂ ತಲೆ ಎತ್ತಲಿಲ್ಲ. ಈಗಾಗಲೇ ಅವರ ಮಾತು ಕೇಳಿ ಶಾಕ್ ಆಗಿ ಇದ್ದಾಳೆ ಪಾಪ. ಶ್ರೀನಾಥ್ ಉತ್ತರನ ನೋಡಿ ಎಷ್ಟು ಚೆನ್ನಾಗಿದೆ ಈ ಹುಡುಗಿ ಅಂತ ಹೇಳಿದ್ರು. ಗೋಪಿಕಾ ಅವರಿಗೂ ಹಾಗೆ ಅನ್ನಿಸ್ತು. ಮೊದಲು ಉತ್ಕರ್ಷ್ ಹತ್ರ ಮಾತಾಡಬೇಕು ಅಂತ ರೂಮಿಗೆ ಹೋದ್ರು. ಅವನು ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತಿದ್ದ. ಶ್ರೀನಾಥ್ ಹೇಳಿದ ಮಾತೆಲ್ಲ ಉತ್ಕರ್ಷ್ಗೆ ಹೇಳಿದ್ರು. ಉತ್ಕರ್ಷ್ ಅಂತೂ ಒಪ್ಪಲೇ ಇಲ್ಲ. ನೋ ಮಾಮ್, ನಂಗಿಷ್ಟ ಆಗಿದ್ದು ದಿವ್ಯ. ಇವಾಗ ಅವ್ರ ಅಕ್ಕನ ಮದುವೆ ಆಗು ಅಂದರೆ ಅದೆಂಗೆ ಆಗುತ್ತೆ. ಮೊದಲು ದಿವ್ಯ ಎಲ್ಲಿ ಅಂತ ಹುಡುಕ್ಬೇಕು ಅಂದನು. ಅಲ್ಲಿಗೆ ಬಂದ ಶ್ರೀನಾಥ್, ನೋಡು ಉತ್ಕರ್ಷ್, ಅದೆಲ್ಲ ಆಮೇಲೆ ಮಾಡ್ಬೋದು, ಮೊದಲು ಮದುವೆ ಆಗು, ನಮ್ಮ ಮರ್ಯಾದೆ ಹೋಗ್ತಿದೆ ಅಂದರು. ನೀನೇನಾದರೂ ಮದುವೆ ಆಗಿಲ್ಲ ಅಂದರೆ ಇವತ್ತೇ ನಮ್ಮ ಹೆಣ ನೋಡ್ತೀಯಾ ಅಂದ್ಬಿಟ್ರು. ಡ್ಯಾಡ್, ಏನಂತ ಮಾತಾಡ್ತಿದ್ದೀರಾ, ಛೇ, ಸರಿ ಆಗ್ತೀನಿ, ಆದರೆ ಈ ಥರ ಮಾತೆಲ್ಲ ಪ್ಲೀಸ್ ಮಾತಾಡಬೇಡಿ ಅಂತ ಹೇಳಿದ. ಶ್ರೀನಾಥ್ ಅವರಿಗೆ ಸಮಾಧಾನ ಆಯಿತು. ಉತ್ತರಗೆ ಇಷ್ಟನಾ ಇಲ್ವಾ ಅಂತ
ಅವಳ ಒಪ್ಪಿಗೆನ ಯಾರೂ ಕೇಳೇ ಇಲ್ಲ. ಉತ್ತರನ ಕರೆದುಕೊಂಡು ಹೋಗಿ ರೆಡಿ ಮಾಡಿಸಿ ಕರ್ಕೊಂಡು ಬಂದರು. ಆವಾಗಲೇ ಉತ್ಕರ್ಷ್ ಉತ್ತರನ ನೋಡಿದ್ದು. ಮೊದಲೇ ಅವಳು ಸುಂದರಿ, ಇನ್ನ ಇವಾಗ ಕೇಳಬೇಕಾ? ದಂತದ ಬೊಂಬೆ ಥರ ಕಾಣಿಸ್ತಿದ್ಲು ಉತ್ತರ. ಉತ್ಕರ್ಷ್ ನೋಡಿದ್ರೂ ಕೋಪದಿಂದ ಮುಖ ತಿರುಗಿಸಿ ಬಿಟ್ಟ. ಜಲಜಾಕ್ಷಿ ಇಬ್ಬರ ಜೋಡಿನ ನೋಡಿ ಹೊಟ್ಟೆ ಉರಿದುಕೊಂಡ್ಳು. ಪುರೋಹಿತರು ಉತ್ಕರ್ಷ್ ಹಾಗೂ ಉತ್ತರ ಹತ್ರ ಎಲ್ಲ ಶಾಸ್ತ್ರ ಮಾಡಿಸಿದ್ರು. ಕೊನೆಗೆ ತಾಳಿ ಕಟ್ಟೋ ಸಮಯ ಬಂತು. ಪುರೋಹಿತರು ಗಟ್ಟಿಮೇಳ ಅಂತ ಹೇಳಿದಾಗ ಉತ್ಕರ್ಷ್ ಎಲ್ಲರ ಸಮ್ಮುಖದಲ್ಲಿ ಉತ್ತರಗೆ ತಾಳಿ ಕಟ್ಟಿದ. ಉತ್ತರ ಅಳುತ್ತಾ ಕೂತಿದ್ಲು. ಎಲ್ಲರೂ ಇಬ್ಬರಿಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರು. ಕೊನೆಗೂ ಉತ್ಕರ್ಷ್ ಹಾಗೂ ಉತ್ತರ ಸತಿಪತಿ ಆದ್ರು. ಮೀಡಿಯಾ ಅವರಿಗೆ ವಿಷಯ ಗೊತ್ತಾಗಿ ಕೊನೆಗೂ ಲಾಯರ್ ಉತ್ಕರ್ಷ್ ಮದುವೆ ಆಗೋಯ್ತು, ಯಾರ ಹುಡುಗಿ ಅಂತ ಬ್ರೇಕಿಂಗ್ ನ್ಯೂಸಲ್ಲಿ ಹಾಕ್ತಿದ್ರು. ಈ ಕಡೆ ಭೈರಪ್ಪ ರೌಡಿಗೆ ಫೋನ್ ಮಾಡಿದ. ಹಾಂ ಹೇಳಿ ಅಣ್ಣ, ಈ ಹುಡುಗಿನ ಏನು ಮಾಡೋದು ಅಂದನು. ಅದಕ್ಕೆ ಭೈರಪ್ಪ, ಅವಳನ್ನ ಬಿಟ್ಬಿಡು. ಯಾರು ನೀವು ಅಂತ ಕೇಳಿದರೆ, ಮೇಡಮ್ ನಮಗೆ ಏನೂ ಗೊತ್ತಿಲ್ಲ, ನಿಮ್ಮ ಅಕ್ಕ ಉತ್ತರ ಮೇಡಮ್ ಹೇಳಿದ್ದು ನಿಮ್ಮನ್ನು ಕಿಡ್ನಾಪ್ ಮಾಡಿ ಅಂತ ಹೇಳಿ ತಪ್ಪಿಸಿಕೊಂಡು ಬಂದ್ಬಿಡು ಅಂದನು. ಸರಿ ಅಣ್ಣ ಆಯಿತು, ಹಾಗೆ ಮಾಡ್ತೀನಿ ಅಂತ ದಿವ್ಯಾ ಹತ್ರ ಹೋಗಿ ಹಗ್ಗ ಎಲ್ಲ ಬಿಚ್ಚಿ ಭೈರಪ್ಪ ಹೇಳಿದ ಮಾತನ್ನ ಹೇಳಿದ. ದಿವ್ಯಾ ಅವನ ಮಾತು ಕೇಳಿ ಕೋಪದಿಂದ ಮದುವೆ ಮಂಟಪದ ಕಡೆ ಹೊರಟಳು. ಪುರೋಹಿತರು ಎಲ್ಲ ಶಾಸ್ತ್ರ ಮಾಡಿ ಆಶೀರ್ವಾದ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ದಿವ್ಯಾ ಮದುವೆ ಮಂಟಪಗೆ ಬಂದ್ಲು. ದಿವ್ಯಾನ ನೋಡಿ ಉತ್ಕರ್ಷ್, ಗೋಪಿಕಾ ಎಲ್ಲರೂ ಶಾಕ್ ಆದ್ರು. ಆದರೆ ಜಲಜಾಕ್ಷಿ ಅವಳು ಬಂದಿದ್ದ ಕಂಡು ಖುಷಿಯಾಗಿ ಹೋಗಿ ಅಪ್ಪಿಕೊಂಡ್ರು. ದಿವ್ಯಾ ಎದುರಿಗೆ ನಿಂತಿದ್ದ ಉತ್ತರನ ನೋಡಿ ಕಣ್ಣು ಕೆಂಪಗೆ ಮಾಡಿಕೊಂಡು ಅವಳ ಹತ್ರ ಹೋಗಿ ಉತ್ತರ ಕೆನ್ನೆಗೆ ಹೊಡೆದು ಬಿಟ್ಲು. ಇಬ್ಬರು ಜೋಡಿಗಳು ಒಲ್ಲದ ಬಂಧದಲ್ಲಿ ಸಿಲುಕಿದ್ದಾರೆ. ಕೊನೆಗೂ ಮದುವೆ ಆಯಿತು. ಖುಷಿ ಆಯ್ತಾ ಫ್ರೆಂಡ್ಸ್? ಹಾಗೆ ಉತ್ಕರ್ಷ್ಗೆ ಮತ್ತು ಉತ್ತರಾಗಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳೋದು ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.